ಎಲ್ಲ ಭಾವಿ ಶಿಕ್ಷಕರಿಗೂ ಟೀಚರ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ನಾವು ಟಿ ಇ ಟಿಯಲ್ಲಿ ಬರ್ತಕ್ಕಂಥ ಸಿಲೆಬಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಪತ್ರಿಕೆ ಬಂದರಲ್ಲಿ ನಿಮಗೆ ಬರೋವಂಥದ್ದು ಟೋಟಲ್ 6 ಸಬ್ಜೆಕ್ಟ್ ಬರುತ್ತೆ. 6ರಲ್ಲಿ 5 ಒಂದು ಫಸ್ಟ್ ಕನ್ನಡ, ಅದು 30 ಪ್ರಶ್ನೆಗಳು 30 ಅಂಕ. ಇಂಗ್ಲೀಷ್ 30 ಪ್ರಶ್ನೆಗಳು 30 ಅಂಕ. ಶಿಶು ವಿಕಸನ ಮತ್ತು ಬೋಧನಾಶಾಸ್ತ್ರ, ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಾಲಜಿ, ಅದು ಕೂಡ 30 ಮಾರ್ಕ್ಸಿಂದ ಇರುತ್ತೆ. ನೆಕ್ಸ್ಟು ಗಣಿತ 30 ಮಾರ್ಕ್ಸ್, ಪರಿಸರ ಅಧ್ಯಯನ 30 ಮಾರ್ಕ್ಸ್. ಇದು 6 ಬರೋದೇನೆಂದರೆ ಈ ಬ್ಲೈಂಡ್ ಪೀಪಲ್ಗೆ, ಅಂಧ ವಿದ್ಯಾರ್ಥಿಗಳಿಗೆ ಮಾತ್ರ 60 ಮಾರ್ಕ್ಸ್ ಇರುತ್ತೆ. ಟೋಟಲ್ 150 ಮಾರ್ಕ್ಸ್, 150 ಕ್ವಶನ್ಸ್. ಸೆಕೆಂಡ್ ಪತ್ರಿಕೆ 2, ಪತ್ರಿಕೆ 2ರಲ್ಲಿ ಬರ್ತಕ್ಕಂಥ ವಿಷಯಗಳು ಏನಂದರೆ 5. ಫಸ್ಟ್ ಕಡ್ಡಾಯ ಭಾಷೆ 1 ಕನ್ನಡ, ಅದು ಕೂಡ 30 ಮಾರ್ಕ್ಸು. ಭಾಷೆ 2 ಇಂಗ್ಲೀಷ್, ಅದು ಕೂಡ 30 ಮಾರ್ಕ್ಸು. ನೆಕ್ಸ್ಟ್ ಬರೋದು ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಾಲಜಿ, ಅದು ಕೂಡ 30 ಮಾರ್ಕ್ಸ್. ನೆಕ್ಸ್ಟ್ ಸೈನ್ಸ್ ಟೀಚರ್ಗೆ ಸೈನ್ಸು ಮತ್ತು ಸೋಷಿಯಲ್ ಟೀಚರ್ಸ್ಗೆ ಸೋಷಿಯಲ್, ಅದು 6 ಮಾರ್ಕ್ಸಿಂದ ಇರುತ್ತೆ, 60 ಕ್ವಶನ್ಸ್. ನೆಕ್ಸ್ಟ್ ಈಗ ಕನ್ನಡ ಡಿಸ್ಕಸ್ ಮಾಡೋಣ. ಕನ್ನಡದಲ್ಲಿ ಬರ್ತಕ್ಕಂಥದ್ದು ಫಸ್ಟ್ ಬರೋದು ನಿಮಗೆ 1ರಿಂದ 8ನೇ ಕ್ವಶನ್ ತನಕ ನಿಮಗೆ ಕನ್ನಡ ಪ್ಯಾಸೇಜ್ ಕೊಡ್ತಾರೆ. ಅಂದರೆ ಮೇಲೆ ಗದ್ಯ ಭಾಗ ಕೊಡ್ತಾರೆ, ಅದಕ್ಕೆ ಗದ್ಯ ಭಾಗಕ್ಕೆ ಸಂಬಂಧಿಸಿದಂತಹ 8 ಕ್ವಶನ್ಸ್ ಕೊಡ್ತಾರೆ. ನೆಕ್ಸ್ಟ್ ಬರೋದು ಪೋಯಮ್ ಕೊಡ್ತಾರೆ, ಅದಕ್ಕೆ ಸಂಬಂಧಿಸಿದಂತಹ 7 ಕ್ವಶನ್ಸ್ ಕೊಡ್ತಾರೆ. ಅದರ ನೆಕ್ಸ್ಟು ಅಲ್ಲಿ ಟೋಟಲ್ 15 ಮಾರ್ಕ್ಸ್ ಆಯಿತು. ಇನ್ನು 15 ಮಾರ್ಕ್ಸದ್ದು ಕನ್ನಡ ಬೋಧನಾಶಾಸ್ತ್ರ ಮತ್ತು ವ್ಯಾಕರಣದ ಬಗ್ಗೆ ಕೇಳ್ತಾರೆ. ಇದೇ ಟೈಪ್ ಇಂಗ್ಲೀಷಲ್ಲಿ ಮೊದಲು ಪ್ಯಾಸೇಜ್ ಇರುತ್ತೆ, ನೆಕ್ಸ್ಟ್ ಪೋಯಮ್ಮು, ಆಮೇಲೆ ಇಂಗ್ಲೀಷ್. ನೆಕ್ಸ್ಟ್ ಸಮಾಜ ವಿಜ್ಞಾನ, ಇದರಲ್ಲಿ ಬರೋದು, ಇದರಲ್ಲಿ 6 to 10th ಬುಕ್ಸ್ ಓದಿದರೆ ಸಾಕು. 6th to 10th ಇದರಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥ ಪಾಠಗಳು ಯಾವುವು? ಆಧಾರಗಳು, ಭರತ ವರ್ಷ. ಆಧಾರಗಳು ಅಂದರೆ ಆಧಾರಗಳು, ಶಾಸನಗಳ ಅಧ್ಯಯನ, ನಾಣ್ಯಗಳ ಅಧ್ಯಯನ, ಮೌಖಿಕ ಆಧಾರಗಳು, ಇವೆಲ್ಲ ಬರುತ್ತೆ. ಭರತ ವರ್ಷ, ಪ್ರಾಚೀನ ನಾಗರಿಕತೆಗಳು, ಸನಾತನ ಧರ್ಮ, ಜೈನ ಮತ್ತು ಬೌದ್ಧ ಧರ್ಮಗಳು, ವಿದೇಶಿಗರ ದಾಳಿ, ಭಾರತ ನಮ್ಮ ಹೆಮ್ಮೆ, ನಮ್ಮ ಹೆಮ್ಮೆ ಕರ್ನಾಟಕ, ಮೌರ್ಯರು ಮತ್ತು ಕುಶಾಣರು, ಗುಪ್ತರು, ವರ್ಧನರು, ದಕ್ಷಿಣ ಭಾರತದ ಪ್ರಾಚೀನ ರಾಜವಂಶಗಳು, ಉತ್ತರ ಭಾರತದ ಕೆಲವು ರಾಜವಂಶಗಳು, ಅರಬ್ಬರು, ಟರ್ಕರು, ಅಫ್ಘನ್ನರ ಬಗ್ಗೆ ಕೇಳ್ತಾರೆ. 6 to 6ರಿಂದ 14ನೇ ಶತಮಾನದಲ್ಲಿ ಭಾರತದಲ್ಲಿ ಆಗಿರ್ತಕ್ಕಂಥ ಘಟನೆಗಳ ಬಗ್ಗೆ ಕೇಳ್ತಾರೆ. ಭಾರತದಲ್ಲಿ ಬರ್ತಕ್ಕಂಥ ಮತ ಪ್ರಚಾರಕರ ಬಗ್ಗೆ ಕೇಳ್ತಾರೆ. ನೆಕ್ಸ್ಟ್ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಕೇಳ್ತಾರೆ. ಭಕ್ತಿ ಪಂಥ ಮತ್ತು ಸೂಫಿ ಸಂತರ ಬಗ್ಗೆ ಕೇಳ್ತಾರೆ. ಭಾರತಕ್ಕೆ ಯುರೋಪಿಯನ್ನರ ಆಗಮನ, 18ನೇ ಶತಮಾನದಲ್ಲಿ ನಡೆದಿರತಕ್ಕಂಥ ಘಟನೆಗಳು, ಕೆಲವು ಪ್ರಮುಖ ಯುದ್ಧಗಳು, ಅದರ ಬಗ್ಗೆ ಕೇಳ್ತಾರೆ. ಬ್ರಿಟಿಷ್ ಆಳ್ವಿಕೆಯಿಂದಾದ ಭಾರತದಲ್ಲಾದ ಪರಿಣಾಮಗಳ ಬಗ್ಗೆ ಕೇಳ್ತಾರೆ. ಬ್ರಿಟಿಷ್ ಆಳ್ವಿಕೆಯಲ್ಲಿ ವಿಸ್ತರಣೆ ಆದಂಥದ್ರ ಬಗ್ಗೆ ಕೇಳ್ತಾರೆ. ಅಂದರೆ ನಿಮಗೆ ಆಂಗ್ಲೋ ಮರಾಠಿ ಯುದ್ಧಗಳಾಗಿರ್ಬೋದು, ಆಂಗ್ಲೋ ಸಿಖ್ ಯುದ್ಧಗಳಾಗಿರ್ಬೋದು. ನೆಕ್ಸ್ಟ್ ಮೈಸೂರು ಮತ್ತು ಇತರ ಸಂಸ್ಥಾನಗಳು, ಮೈಸೂರು ಸಂಸ್ಥಾನದ ಕೆಳಗೆ ಇರ್ತಕ್ಕಂಥ ಕೆಳದಿ ಸಂಸ್ಥಾನ, ಚಿತ್ರದುರ್ಗದ ಬಗ್ಗೆ ಕೇಳ್ತಾರೆ. ನೆಕ್ಸ್ಟ್ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳನ್ನು ಒಡ್ಡಿದವರು ಯಾರ್ಯಾರು ಅಂತ ಅದ್ರ ಬಗ್ಗೆ ಕೇಳ್ತಾರೆ. ನೆಕ್ಸ್ಟ್ ಸಾಮಾಜಿಕ ಧಾರ್ಮಿಕ ಸುಧಾರಣೆಗಳ ಬಗ್ಗೆ ಕೇಳ್ತಾರೆ. ನೆಕ್ಸ್ಟ್ ಭಾರತದ ಮೊದಲ ಸ್ವತಂತ್ರ ಸಂಗ್ರಾಮ, ಸ್ವತಂತ್ರ ಹೋರಾಟ, ಸ್ವತಂತ್ರದ ನಂತರ ಭಾರತದಲ್ಲಿ ಆಗಿರ್ತಕ್ಕಂಥ ಪ್ರಮುಖ ಘಟನೆಗಳ ಬಗ್ಗೆ ಕೇಳ್ತಾರೆ. ಸ್ವತಂತ್ರ ಸಿಕ್ಕ ಮೇಲೆ ಕರ್ನಾಟಕದ ಏಕೀಕರಣ, ಗಡಿ ವಿವಾದಗಳು, ಕರ್ನಾಟಕದ ಸಮಾಜಮುಖಿ ಚಳುವಳಿಗಳ ಬಗ್ಗೆ ಕೇಳ್ತಾರೆ. ಕರ್ನಾಟಕದ ಆರ್ಥಿಕ ಸಾಮಾಜಿಕ ಪರಿವರ್ತನೆಗಳ ಬಗ್ಗೆ ಕೇಳ್ತಾರೆ. ಕರ್ನಾಟಕದ ವಿವಿಧ ಕ್ಷೇತ್ರಗಳ ಬಗ್ಗೆ ಕೇಳ್ತಾರೆ. ನೆಕ್ಸ್ಟ್ ಜಗತ್ತಿನ ಪ್ರಮುಖ ಘಟನೆಗಳ ಬಗ್ಗೆ ಕೇಳ್ತಾರೆ. ವಿಶ್ವ, ಯುರೋಪ್ ಇತಿಹಾಸದ ಪ್ರಮುಖ ಘಟನೆಗಳು ಅಂದರೆ ಫ್ರಾನ್ಸ್ ಕ್ರಾಂತಿ, ಅಮೇರಿಕಾ ಕ್ರಾಂತಿ ಬಗ್ಗೆ ಕೇಳ್ತಾರೆ. ರಷ್ಯಾ ಕ್ರಾಂತಿ ಬಗ್ಗೆ ಕೇಳ್ತಾರೆ. ನೆಕ್ಸ್ಟ್ ಆಧುನಿಕ ಯುರೋಪ್ ಬಗ್ಗೆ ಕೇಳ್ತಾರೆ. ನೆಕ್ಸ್ಟ್ ಮಹಾಯುದ್ಧಗಳ ಬಗ್ಗೆ ಕೇಳ್ತಾರೆ. ಮಹಾಯುದ್ಧಗಳಲ್ಲಿ ಪ್ರಥಮ, ದ್ವಿತೀಯ ಮಹಾಯುದ್ಧ, ಅದರಲ್ಲಿ ಭಾರತದ ಪಾತ್ರದ ಬಗ್ಗೆ ಕೇಳ್ತಾರೆ. ನೆಕ್ಸ್ಟ್ ಈಗ ಭೂಗೋಳಶಾಸ್ತ್ರದ ಬಗ್ಗೆ ಬರೋದಾದರೆ, ಭೂಗೋಳಶಾಸ್ತ್ರದಲ್ಲಿ ಬರ್ತಕ್ಕಂಥ ಇವೆಲ್ಲ 6 to 10th ಬುಕ್ಸ್ ಓದಿದರೆ ಸಾಕು. ಗ್ಲೋಬ್ ಮತ್ತು ನಕಾಶೆಗಳು, ಭೂಮಿಯ ಸ್ವರೂಪ, ಭೂಮಿ ನಮ್ಮಂತ ಜೀವಂತ ಗ್ರಹ, ಶಿಲಾಗೋಳ, ವಾಯುಗೋಳ, ಜಲಗೋಳ, ಜೀವಗೋಳ, ನಮ್ಮ ರಾಜ್ಯ, ಕರ್ನಾಟಕದ ಪ್ರಾಕೃತಿಕ ವೈವಿಧ್ಯ, ಕರ್ನಾಟಕದ ಜಲ ಸಂಪನ್ಮೂಲಗಳು, ಕರ್ನಾಟಕದ ಭೂ ಸಂಪತ್ತು,
ಕರ್ನಾಟಕದ ಖನಿಜ ಸಂಪನ್ಮೂಲಗಳು, ಕರ್ನಾಟಕದಲ್ಲಿರ್ತಕ್ಕಂಥ ಸಾರಿಗೆ ವ್ಯವಸ್ಥೆ ಬಗ್ಗೆ ಕೇಳ್ತಾರೆ, ಕರ್ನಾಟಕದ ಕೈಗಾರಿಕೆಗಳ ಬಗ್ಗೆ ಕೇಳ್ತಾರೆ, ಕರ್ನಾಟಕದಲ್ಲಿ ಇರ್ತಕ್ಕಂಥ ಪ್ರಮುಖ ಪ್ರವಾಸಿ ಕೇಂದ್ರಗಳು, ಭೂಗೋಳ, ಭಾರತದ ಭೌಗೋಳಿಕ ಸ್ಥಾನ ಮತ್ತು ಪ್ರಾಕೃತಿಕ ಲಕ್ಷಣ ಬಗ್ಗೆ ಕೇಳ್ತಾರೆ, ಭಾರತದಲ್ಲಿರ್ತಕ್ಕಂಥ ಋತುಗಳು, ಭಾರತದ ಮಣ್ಣು, ಅರಣ್ಯ, ಜಲಸಂಪನ್ಮೂಲ, ಕೃಷಿ ಬಗ್ಗೆ ಕೇಳ್ತಾರೆ, ಭಾರತದಲ್ಲಿರ್ತಕ್ಕಂಥ ಖನಿಜ ಮತ್ತು ಶಕ್ತಿ ಸಂಪನ್ಮೂಲಗಳ ಬಗ್ಗೆ ಕೇಳ್ತಾರೆ. ಭಾರತದಲ್ಲಿ ಆಗಲೇ ಕರ್ನಾಟಕದ ಸಾರಿಗೆ ಆಯಿತು. ಈಗ ಭಾರತದ ಸಾರಿಗೆ ಮತ್ತು ಸಂಪರ್ಕ, ಕೈಗಾರಿಕೆಗಳು, ನೈಸರ್ಗಿಕ ವಿಕೋಪಗಳ ಬಗ್ಗೆ ಕೇಳ್ತಾರೆ. ನೆಕ್ಸ್ಟ್ ಏಷ್ಯಾ ಖಂಡ, ಯುರೋಪ್ ಖಂಡಗಳ ಬಗ್ಗೆ ಕೇಳ್ತಾರೆ. ನೆಕ್ಸ್ಟ್ ಬರೋದು ರಾಜ್ಯಶಾಸ್ತ್ರ. ರಾಜ್ಯಶಾಸ್ತ್ರ ಅಂದರೆ ರಾಜ್ಯಶಾಸ್ತ್ರದ ಅರ್ಥ ಮತ್ತು ಪ್ರಾಮುಖ್ಯತೆ, ಪೌರ ಮತ್ತು ಪೌರತ್ವ, ಪ್ರಜಾಪ್ರಭುತ್ವ, ಭಾರತದ ಸಂವಿಧಾನ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ನ್ಯಾಯಾಂಗ, ಚುನಾವಣೆ ವ್ಯವಸ್ಥೆ ಬಗ್ಗೆ ಕೇಳ್ತಾರೆ. ಸ್ಥಳೀಯ ಸ್ವಯಂ ಸರ್ಕಾರಗಳು, ದೇಶದ ರಕ್ಷಣಾ ಪಡೆಗಳು, ರಾಷ್ಟ್ರೀಯ ಭಾವೈಕ್ಯತೆ, ರಾಷ್ಟ್ರೀಯ ಚಿಹ್ನೆಗಳು, ಭಾರತಕ್ಕಿರುವ ಸವಾಲುಗಳು ಮತ್ತು ಅದರ ಪರಿಹಾರೋಪಾಯಗಳ ಬಗ್ಗೆ ಕೇಳ್ತಾರೆ. ಅನ್ಯ ದೇಶಗಳೊಂದಿಗೆ ಭಾರತದ ಸಂಬಂಧ ಹೇಗಿದೆ, ಜಾಗತಿಕ ಸವಾಲುಗಳು ಮತ್ತು ಭಾರತದ ಪಾತ್ರ, ಜಾಗತಿಕ ಸಂಸ್ಥೆಗಳು ಯಾವ್ಯಾವು ಅದರ ಬಗ್ಗೆ ಕೇಳ್ತಾರೆ. ನೆಕ್ಸ್ಟ್ ಬರೋದು ಸಮಾಜಶಾಸ್ತ್ರ. ಸಮಾಜಶಾಸ್ತ್ರದಲ್ಲಿ ಏನು ಕೇಳ್ತಾರೆ ಅಂದರೆ ಮಾನವ ಮತ್ತು ಸಮಾಜ, ಮಾನವ ಒಬ್ಬ ಸಂಘಜೀವಿ ಹೆಂಗೆ ಅಂತ. ನೆಕ್ಸ್ಟ್ ಮಾನವ ಮತ್ತು ಸಂಸ್ಕೃತಿ ಬಗ್ಗೆ ಕೇಳ್ತಾರೆ. ದಿನನಿತ್ಯದ ಜೀವನದಲ್ಲಿ ಸಮಾಜಶಾಸ್ತ್ರದ ಉಪಯೋಗ ಹೇಗಾಗುತ್ತೆ ಅದರ ಬಗ್ಗೆ ಕೇಳ್ತಾರೆ. ಸಮಾಜದ ಪ್ರಕಾರಗಳ ಬಗ್ಗೆ ಕೇಳ್ತಾರೆ. ಕುಟುಂಬ, ಸಮಾಜೀಕರಣ ಮತ್ತು ಕುಟುಂಬದ ಸಂಬಂಧಗಳು, ಸಮುದಾಯ, ಸಾಮಾಜಿಕ ಸ್ತರ, ದುಡಿಮೆ ಮತ್ತು ಆರ್ಥಿಕ ಜೀವನದ ಬಗ್ಗೆ ಕೇಳ್ತಾರೆ. ನೆಕ್ಸ್ಟ್ ಸಾಮೂಹಿಕ ವರ್ತನೆ ಮತ್ತು ಪ್ರತಿಭಟನೆಗಳು. ನೆಕ್ಸ್ಟ್ ಸಾಮಾಜಿಕ ಸವಾಲುಗಳು. ನೆಕ್ಸ್ಟ್ ಬರೋದು ಯಾವುದಪ್ಪ ಅಂದರೆ ಅರ್ಥಶಾಸ್ತ್ರ. ಇಲ್ಲಿ ಅರ್ಥಶಾಸ್ತ್ರದ ಅರ್ಥ ಮತ್ತು ಮಹತ್ವ, ಅರ್ಥಶಾಸ್ತ್ರದ ಮೂಲ ಪರಿಕಲ್ಪನೆಗಳು, ಆರ್ಥಿಕ ರಚನೆ, ಹಣ ಮತ್ತು ಸಾಲ, ಶ್ರಮ ಮತ್ತು ಉದ್ಯೋಗ, ಭಾರತೀಯ ಅರ್ಥವ್ಯವಸ್ಥೆ ವಲಯಗಳು, ಅರ್ಥವ್ಯವಸ್ಥೆ ಹಾಗೂ ಸರ್ಕಾರ, ಗ್ರಾಮೀಣಾಭಿವೃದ್ಧಿ, ಸಾರ್ವಜನಿಕ ಹಣಕಾಸು ಮತ್ತು ಅವಯವ. ನೆಕ್ಸ್ಟ್ ಬರೋದು ಯಾವುದಪ್ಪ ಅಂದರೆ ವ್ಯವಹಾರ ಅಧ್ಯಯನ. ವ್ಯವಹಾರದ ಅರ್ಥ ಮತ್ತು ಪ್ರಾಮುಖ್ಯತೆ, ವಿವಿಧ ವ್ಯವಹಾರಗಳಲ್ಲಿ ಸಂಘಟನೆಗಳ ಹುಟ್ಟು, ದೊಡ್ಡ ಪ್ರಮಾಣದ ವ್ಯವಹಾರ ಸಂಘಟನೆಗಳು, ವ್ಯವಹಾರದ ನಿರ್ವಹಣೆ, ಮಾರುಕಟ್ಟೆ ನಿರ್ವಹಣೆ, ಬ್ಯಾಂಕ್ ವ್ಯವಹಾರಗಳು, ಉದ್ಯಮಶೀಲತೆ, ಬಳಕೆದಾರ ಮತ್ತು ಪೂರೈಕೆದಾರರ ಬಗ್ಗೆ ಕೇಳ್ತಾರೆ. ನೆಕ್ಸ್ಟ್ ಏನಾಗಿದೆ ಅಂದರೆ ಟೀಚರ್ಸ್ ಅಕಾಡೆಮಿ ವತಿಯಿಂದ ನಾವು TET ಟೆಸ್ಟ್ ಸೀರೀಸನ್ನು ಕಂಡಕ್ಟ್ ಮಾಡ್ತಿದ್ದೇವೆ. ಆನ್ಲೈನ್ ಟೆಸ್ಟ್ ಸೀರೀಸು, ಯಾಕಂದರೆ ಈಗ ನೆಕ್ಸ್ಟ್ TET ಕಾಲ್ ಆಗೋದು ಆನ್ಲೈನಲ್ಲಿ ಇರುತ್ತೆ. ಇಂಟ್ರೆಸ್ಟ್ ಇದ್ದವರು ಜಾಯ್ನ್ ಆಗ್ಬೋದು. ಈ ಕೆಳಗಿನ ನಂಬರ್ಗೆ ಸಂಪರ್ಕ ಮಾಡಿ. ನೆಕ್ಸ್ಟ್ ಬರೋದು ಮ್ಯಾಥ್ಸ್ ಸಿಲೆಬಸ್. ಮ್ಯಾಥ್ಸ್ ಸಿಲೆಬಸ್ಸಲ್ಲಿ ಏನಿರುತ್ತೆ, ನಂಬರ್ ಸಿಸ್ಟಮ್, ಸಂಖ್ಯಾಶಾಸ್ತ್ರ, ಫ್ರ್ಯಾಕ್ಷನ್ಸ್ ಆ್ಯಂಡ್ ಡೆಸಿಮಲ್ಸ್, ಸ್ಕ್ವೇರ್ ರೂಟ್, ಡಾಟಾ ಹ್ಯಾಂಡ್ಲಿಂಗ್, ರೇಷಿಯೋ ಪ್ರಪೋರ್ಷನ್, ಕಂಪೇರಿಂಗ್ ಕ್ವಾಂಟಿಟೀಸ್, ಆಲ್ಜಿಬ್ರಾ, ಇಕ್ವೇಷನ್, ಎಕ್ಸ್ಪೋನೆಂಟ್ ಆ್ಯಂಡ್ ಪವರ್ಸ್, ಫ್ಯಾಕ್ಟರ್ಸ್ ಆ್ಯಂಡ್ ಫ್ಯಾಕ್ಟರೈಸೇಷನ್, ಪಾಲಿನೋಮಿಯಲ್, ಇಂಟ್ರೊಡಕ್ಷನ್ ಟು ಯೂಕ್ಲಿಡ್ಸ್ ಜಿಯೋಮೆಟ್ರಿ, ಲೈನ್ಸ್ ಆ್ಯಂಡ್ ಆ್ಯಂಗಲ್ಸ್, ಟ್ರಿಗ್ನೋಮೆಟ್ರಿ, quadrilaterals, circles, construction, visualizing solid shapes, measurement, probability ಬಗ್ಗೆ ಇರುತ್ತೆ. ನೆಕ್ಸ್ಟ್ ಪೇಪರ್ 2 ಇದೇ ಇರುತ್ತೆ, ಸೇಮ್ ಟಾಪಿಕ್ಸು, ಆದರೆ ಡೀಪಾಗಿ ಕೇಳ್ತಾರೆ ಅಷ್ಟೇ. ನೆಕ್ಸ್ಟ್ CD ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಾಲಜಿಯಲ್ಲಿ ಬರ್ತಕ್ಕಂಥ ಚೈಲ್ಡ್ಹುಡ್ಡು, ಅಡೋಲೆನ್ಸು, ಲರ್ನಿಂಗು, ಇಂಡಿವಿಜುವಲ್ ಡಿಫರೆನ್ಸು, ಇನ್ಕ್ಲೂಸಿವ್ ಎಜುಕೇಷನ್, ಪರ್ಸನಾಲಿಟಿ, ಮೆಂಟಲ್ ಹೆಲ್ತ್, ಇಂಟೆಲಿಜೆನ್ಸ್, ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್, ಜೆಂಡರ್ ಆ್ಯಸ್ ಅ ಸೋಷಲ್, ಪೆಡಾಲಜಿ, ಫೋಕಸ್, ಫ್ಯಾಕ್ಟರ್ಸ್ ಆಫ್ ಲರ್ನಿಂಗ್ ಬಗ್ಗೆ ಕೇಳ್ತಾರೆ. ಇತ್ತೀಚೆಗೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ TETಯನ್ನು ಎಲ್ಲ ಶಿಕ್ಷಕರು ಸುಪ್ರೀಂ ಕೋರ್ಟ್ ಕಡ್ಡಾಯ ಮಾಡಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಇದೆ. ನೆಕ್ಸ್ಟ್ ನಿಮಗೆ ಬರೋದು ಸೈನ್ಸಲ್ಲಿ ನಿಯರ್ಲಿ 30 to 50 ಚಾಪ್ಟರ್ಸ್ ಇದೆ. ಸೈನ್ಸು 6 to 12 ತನಕ ಓದಬೇಕು ನೀವು. ಇದೇ ರೀತಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ವಿಡಿಯೋಗಳ ಬಗ್ಗೆ ತಿಳುವಳಿಕೆಗೆ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.